ನಮಸ್ಕಾರ. IPL ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಿನ್ನೆ ನಿಜವಾಗ್ಲೂ ಕೂಡ ಅದ್ಭುತವಾಗಿರುವಂಥ ಪಂದ್ಯ ಇತ್ತು. ಕೊನೆ ತನಕ ಹೋಯಿತು. ಅಂದರೆ ಆರಂಭದಲ್ಲಿ ಕೋಲ್ಕತ್ತಾ ಕಡೆ ಇತ್ತು, ತದನಂತರ ಅಂದರೆ ಕೊನೆಯ 3 ಓವರಲ್ಲಿ ರಾಜಸ್ಥಾನ್ ಕಡೆ ಆಯಿತು. ಅಂದರೆ ಜಾಸ್ ದಿ ಬಾಸ್ ಅಂತ ಕರೀತಾರಲ್ಲ, ಅದನ್ನು ಮತ್ತೆ ಪ್ರೂವ್ ಮಾಡಿದರು. ಶತಕ ಮಾಡಿ ಆ ಪಂದ್ಯವನ್ನು ಗೆಲ್ಲಿಸಿಕೊಟ್ರು. ನಿಜವಾಗ್ಲೂ ಕೂಡ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ ಆ ಪಂದ್ಯವನ್ನು ಮತ್ತೊಮ್ಮೆ ಹೈಲೈಟ್ಸ್ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಆ ರೀತಿಯ ಪಂದ್ಯ ಇತ್ತು ನಿನ್ನೆದು. ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ. ಇವತ್ತು GT ಆ್ಯಂಡ್ DC ನಡುವೆ, ಗುಜರಾತ್ ಮತ್ತು ಡೆಲ್ಲಿ ನಡುವೆ ಹೈ ವೋಲ್ಟೇಜ್ ಕದನ ನಡೆಯುತ್ತೆ. ಇಬ್ಬರಿಗೂ ಕೂಡ ಗೆಲುವು ಅನಿವಾರ್ಯ ಇದೆ. ಸೊ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಬದಲಾವಣೆ ಇದೆ ಅಥವಾ ಅವರ ರೆಕಾರ್ಡ್ ಏನು ಹೇಳುತ್ತೆ, ಜೊತೆಗೆ ನಿನ್ನೆ ಯಾವ ರೀತಿಯಾಗಿತ್ತು ಪಂದ್ಯ, ಸುನಿಲ್ ನಾರಾಯಣ್ ಅವರ ಸೆಂಚುರಿ ಕೂಡ ಆಯಿತು. ಸೊ ಹಾಗಾಗಿ ಈ ಎಲ್ಲದರ ಬಗ್ಗೆ ನಾವು ಮಾತನಾಡ್ತೀವಿ. ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ, ಅಂದರೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಪ್ರಿಯಾಂಕಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜು ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್, ನಿನ್ನೆ ಅಂತೂ ಅದ್ಭುತವಾಗಿರುವಂಥ ಪಂದ್ಯ. ಆರಂಭದಲ್ಲಿ ಯಾವಾಗ 223 ಆಯ್ತಲ್ಲ, ಇದು ಒನ್ ಸೈಡ್ ಆಗಿಬಿಡುತ್ತೆ, ಕೋಲ್ಕತ್ತಾನೇ ಗೆಲ್ತಾರೆ, ಯಾಕಂದ್ರೆ ಬೌಲಿಂಗ್ ಆ ಥರ ಇದೆ. ಸೊ ಆದರೂ ಕೂಡ ರಾಜಸ್ಥಾನ್ ಅದನ್ನ ಚೇಂಜ್ ಮಾಡುತ್ತೆ. ಒಬ್ಬರೇ ನಿಂತು ಅದನ್ನ ಚೇಂಜ್ ಮಾಡುವಂಥ ಟೀಮ್ ಅದು ರಾಜಸ್ಥಾನ್. ನೋಡಿ, ಕಳೆದ RCB ಕೂಡ ಹಂಗೆ ಆಗತ್ತೆ. ಸೆಂಚುರಿ ಬಾರಿಸಿನೇ ವಿನ್ ಮಾಡಿದ್ರು. ಈಗ ಸೆಂಚುರಿ ಬಾರಿಸಿ ಅಂದ್ರೆ ಒಂಥರ ಸೆಂಚುರಿ ಬಂತು ಅಂತಂದ್ರೆ ಫಿಕ್ಸ್ ವಿನ್ ಆದಂಗೆ. ನಿಜ. ಬಟ್ಲರ್ ಈಗ IPL ನಲ್ಲಿ 7 ಶತಕ ಸಿಡಿಸಿದ್ರು ಅಂತ ಅನ್ಕೋತೀನಿ. ಈಗ IPL ಇತಿಹಾಸದಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ವಿರಾಟ್ ಕೊಹ್ಲಿ, 8 ಶತಕಗಳನ್ನು ನೋಡಿದ್ದಾರೆ. ಬಟ್ ಅವರು ಶತಕ ಹೊಡೆದಾಗ ಸೋತಿದ್ದು ಉಂಟು. ಕಳೆದ ಮೊನ್ನೆನೇ ನಾವು ಸೋತಿದ್ದೀವಿ ಇವ್ರ ಜೊತೆನೆ. ಬಟ್ ಬಟ್ಲರ್ ಯಾವಾಗ ಶತಕ ಹೊಡಿತಾರೆ ಅವಾಗ ಗೆಲುವು ಫಿಕ್ಸ್ ಅನ್ನೋದು. 7ಕ್ಕೆ 7 ಗೆದ್ದಿದೆ, 7ಕ್ಕೆ 7 ಗೆದ್ದಿದೆ. ಅದು ಖುಷಿ ಕೊಡುವಂಥ ಸುದ್ದಿ. ಇನ್ನೊಂದು ಏನು ಗೊತ್ತಾ, ಈ ಒಂದು IPLನ ನೋಡ್ತಾ ಇರುವಂಥ ದೃಷ್ಟಿಕೋನನೇ ಬೇರೆ ಆಗಿಬಿಟ್ಟಿದೆ. ಈಗ 150, 140, 130 ಹೊಡೆದಾಗ್ಲೂ ಕೂಡ ಫೈಟಿಂಗ್ ನೋಡಿದೀವಿ ನಾವು. ಕಳೆದ ಸೀಸನ್ ಆಗಿರ್ಬೋದು ಅಥವಾ 16 ಸೀಸನ್ನಲ್ಲಿ 160 ಆದರೂ ಒಂದು ಟೋಟಲ್ ಚೆನ್ನಾಗಿದೆ, ಫೈಟ್ ಆಗುತ್ತೆ ಅಂತ. ಬಟ್ ನೀವು ಈಗ 220 ಹೊಡೆದ್ರೂ ಕೂಡ ಫೈಟಿಂಗೇ ಇಲ್ಲ. ಈಸಿಯಾಗಿ ಸೆಕೆಂಡ್ ಇನ್ನಿಂಗ್ಸ್ನವ್ರೆ ಗೆಲ್ತಾರೆ ಬಿಡಪ್ಪ ಅನ್ನುವಂಥ ಕಾನ್ಫಿಡೆನ್ಸ್. ಅಂದರೆ T20 ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ. ನಿಜ ಹೇಳಬೇಕು ಅಂತಂದರೆ ಈ T20 ಯುಗ ಬಂದಮೇಲೆ ಹೊಡಿಬಡಿ ಆಟಗಾರರಿಗೆಲ್ಲ ಮಹತ್ವ. ಪ್ರತಿಯೊಂದು ಪಂದ್ಯದಲ್ಲೂ ಪ್ರತಿಯೊಂದು ತಂಡದಲ್ಲೂ ಕೂಡ ಅಂಥವ್ರು ಇಬ್ಬರು ತಗೋತಾ ಇದ್ದಾರೆ. ಅದರಲ್ಲೂ ಕೂಡ ಹಿರಿಯ ಆಟಗಾರರಿಂದ ಅಂದರೆ ಬಟ್ಲರ್ನಂಥವ್ರು, ಗೇಲು, ಇಂಥವ್ರ ನೋಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಕೊಹ್ಲಿ ಹೊಡೆದಿದ್ದು ಇಂಥವನ್ನೆಲ್ಲ ನೋಡೋದಕ್ಕೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಬಟ್ಲರ್ ನಿನ್ನೆ ಆ್ಯಕ್ಚುಲಿ RR ಗೇಮಲ್ಲೇ ಇರಲಿಲ್ಲ. ಅಷ್ಟು 15 ಓವರ್ ತನಕ ಕೂಡ 15 ಓವರ್ ಆಗೋ ತನಕ ಅಲ್ಲಿ ವಿಕೆಟ್ಸ್ ಹೋದಾಗಲ ಈಸಿಯಾಗಿ ಸೋಲ್ತಾರೆ. ಎಷ್ಟು ಓವರ್ಗೆ 17-18 ರನ್ ಬೇಕಾಗಿದೆ, ಇನ್ನೇನು ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾನು ಕೂಡ ಲೆಕ್ಕಾಚಾರ ಹಾಕಿದ್ದೆ, ಯಾರೂ ಕೂಡ ಲೈನ್ ಆ್ಯಂಡ್ ಲೆಂತ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ಬಾಲೇ ಹಾಕ್ತಾ ಇರಲಿಲ್ಲ. ಸ್ಟಾರ್ಕ್ ಇದ್ದಾರೆ, ರಸೆಲ್ ಇದ್ದಾರೆ, ರಾಣಾ ಇದ್ದಾರೆ. ಇವ್ರು ನಾನು ಅಂದ್ಕೊಂಡಿದ್ದೆ ಓಕೆ ಎಲ್ಲೋ ಒಂದು ಚಾನ್ಸ್ ತೊಗೋಬೋದು ಇವರು ಅಂದ್ಕೊಂಡಿದ್ದೆ. ಬಟ್ ಅದು ಕರೆಕ್ಟಾಗಿ ನೀಟಾಗಿ ತೊಗೊಂಡಿದ್ದೆ ಅವರೇ. ಬಟ್ ಇಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ, ಕೇವಲ ಬಟ್ಲರ್ ಮಾತ್ರ ಅಲ್ಲ, ಅವ್ರಿಗೆ ಪರಾಗ್ ತುಂಬ ಚೆನ್ನಾಗಿ ಸಾಥ್ನ ಕೊಟ್ಟರು. ಬೆಸ್ಟ್ ಸಾಥ್ ಯಾವುದು ಅಂತಂದರೆ ಪವೇಲು. ಗೇಮು ಹೌದು, ಗೇಮ್ ಕೊಟ್ವಿ ನಾವು ಅಂತ ಅಂದ್ಬಿಟ್ಟಿದ್ರು ಅವರು. ಬಟ್ ಪವೇಲ್ ಏನು ಸುನಿಲ್ ನಾರಾಯಣ್ ಓವರಲ್ಲಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ಕಮ್ ಬ್ಯಾಕ್ ಆಗಿದ್ರು. ವಾಪಸ್ಸು ಪ್ರತಿಯೊಂದು ಓವರಲ್ಲೂ 17, 18, 19, ಅದರಲ್ಲೂ ಕೂಡ ಸ್ಟಾರ್ಕ್ ವೈಡ್ ಬಾಲು, ಬೌಂಡ್ರಿ, ಇವೆಲ್ಲವೂ ಒಂಥರ ಮೈನಸ್ KKR ಕಾಣಿಸ್ತು. ಸೋತ್ವಿ ಅನ್ನುವಂಥ ಮ್ಯಾಚ್ನ ಈ ಬಟ್ಲರ್ ಅವರ ಒಂದು ದೊಡ್ಡ ಕೊಡುಗೆಯಿಂದ RR ಗೆದ್ದು. ಪ್ರಿಯಾಂಕೆ, ನಿನ್ನೆ ಬಟ್ಲರ್ ಒಬ್ಬರೇ ನಿಂತು ಗೆಲ್ಸಿದ್ರು. ಹೇಗಿತ್ತು ಅಂದ್ರೆ ಒಬ್ಬರೇ ಇದ್ರು, ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬೌಲ್ಟ್ ಇದ್ರು ಕೂಡ ಅವರಿಂದ ರನ್ ಬರಲ್ಲ ಅಂತ ಗೊತ್ತಿತ್ತು. ಒಬ್ಬರೇ ಇದ್ರು, ಆವಿಷ್ ಖಾನ್ ಕೂಡ ಇದ್ರು. ಬಟ್ ಒಬ್ಬರೇ ನಿಂತು 46 ಬೇಕಾಗಿತ್ತು ಅಂತ ಅನ್ಸುತ್ತೆ. 18 ಬಾಲ್ ಅಲ್ಲಿ 46 ರನ್ ಬೇಕಾಗಿತ್ತು. ಆ ಟೈಮಲ್ಲಿ ಒಬ್ಬರೇ ವಿನ್ ಮಾಡ್ತಾರೆ. ಹೇಗಿತ್ತು ನೋಡಿದ್ರ ನಿನ್ನೆ ಪಂದ್ಯ? ನೋಡಿದ್ವಿ. ಅಂಡ್ ನಿನ್ನೆ ಒಂಥರ ಒಂದು ಕಾಂಪಿಟೇಷನ್ ಇತ್ತು. KKR ಕಡೆ ಹೋಗುತ್ತೆ ಅನ್ನೋಷ್ಟರಲ್ಲಿ RR ಕಡೆ ಆಯಿತು. ಆ ಒಂಥರ ಯಾರು ಗೆಲ್ತಾರೆ ಅನ್ನೋ ಒಂದು ಇದು ಕ್ಯೂರಿಯಾಸಿಟಿ ಬಂದ್ಬಿಟ್ಟಿತ್ತು ಅವ್ರ ಆಟ ನೋಡ್ಬಿಟ್ಟು. ಆ್ಯಂಡ್ ಬಟ್ಲರ್ ಏನು ಆಡಿದ್ರಲ್ಲ ಲಾಸ್ಟಿಗೆ, ಇದು ಏನಂತಾರೆ 4 ಹೊಡೆಯೋದಾಗಿರ್ಬೋದು, 6 ಹೊಡೆಯೋದಾಗಿರ್ಬೋದು, ಒಬ್ಬರೇ ನಿಂತು ಕಂಪ್ಲೀಟಾಗಿ ಆಟ ಆಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ RRಗೆ ಒಂದು ಅದು ಏನಂತಾರೆ ಗೆಲುವಿನ ಇದಕ್ಕೆ ಕರ್ಕೊಂಡು ಹೋದಂಗೆ ಆಯಿತು. ಇಲ್ಲಾಂದರೆ ನಿನ್ನೆ KKR ಕಡೆ ಅಂದ್ಕೊಂಡಿದ್ವಿ ಮ್ಯಾಚ್ನ ಆ ಒಂದು ಸ್ಕೋರ್ ನೋಡಿದ ನಂತರ. ಎಸ್ ಮಂಜು, ನಿನ್ನೆ ನಿಜವಾಗ್ಲೂ ಕೂಡ RCB ಮೇಲೆ ಕೂಡ ಹಿಂಗೆ ಆಯ್ತು. ಅಂದ್ರೆ ವಿರಾಟ್ ಕೊಹ್ಲಿ ಸೆಂಚುರಿ ಆಯ್ತು, ಇಲ್ಲಿ ಸುನಿಲ್ ನಾರಾಯಣ್ ಅವರ ಸೆಂಚುರಿ ಆದ್ರೂ ಕೂಡ ಅವರು ಸೋತ್ ಹೋದ್ರು.
ಅಂದ್ರೆ ಸುನಿಲ್ ನಾರಾಯಣ್ ಸೆಂಚುರಿ ಬಂದಿರಬಹುದು, ಬಟ್ ಅವರೇ ನಿನ್ನೆ ದುಬಾರಿ ಆಗಿದ್ರು. ಅಂದ್ರೆ ಪೋವೆಲ್ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ಅಂದ್ರೆ ಪೋವೆಲ್ ಅಲ್ಲಿ 2 6 1 4 ಬಂದಿಲ್ಲ ಅಂತಂದ್ರೆ ಅದು ಕಷ್ಟ ಆಗ್ತಾ ಇತ್ತು. ಅಲ್ಲಿಂದ ಜೋಸ್ ಬಟ್ಲರ್ ತರಾಟೆಗೆ ತೆಗೆದುಕೊಂಡ್ರು. ಬಟ್ ನಿನ್ನೆ ಪಂದ್ಯ ನೋಡಿದಾಗ ಸುನಿಲ್ ನಾರಾಯಣ್ ಎಲ್ಲೋ ಒಂದ್ ಕಡೆ ಪೋವೆಲ್ಗೆ ಒಂದು ರನ್ ಕೊಟ್ಟಿಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ಕೋಲ್ಕತ್ತಾ ಕಡೆ ಆಗ್ತಿತ್ತ ಸರ್. ಅದು ಏನು ಅಂತಂದರೆ ಡೆತ್ ಓವರಲ್ಲಿ ಯಾರೇ ಬಂದ್ರು, ಫಾರ್ ಎಕ್ಸಾಂಪಲ್ ಯಾರೇ ಒಬ್ಬ ಆಲ್ರೌಂಡರ್ ಹೋದ್ರೂ ಹೊಡಿಬಡಿ ಆಟಕ್ಕೆ ತಯಾರಾಗ್ತಾರೆ. ಸೊ ಅವ್ರು ಯಾವುದೇ ಬಾಲ್ ಹಾಕಲಿ, ನಾನು ಹೊಡಿಬೇಕಪ್ಪ, ನನ್ನ ಸ್ಕೋರ್ ಭಾಳ ಇದೆ, ಹೊಡಿಬೇಕು ಅನ್ನೋ ಇಂಟೆನ್ಷನಲ್ಲಿ ಹೋದಾಗ ಹೊಡಿತಾರೆ. ಒಂದು ಮಿಸ್ಹಿಟ್ಟಾಗಿ ಏನಾದ್ರೂ ಹೋಯ್ತು ಅಂದರೆ ಸೀದಾ ಬೌಂಡ್ರಿ ಆಚೆನೇ ಹೋಗಿರುತ್ತೆ. ಸೊ ನಿನ್ನೆ ಏನಾಯಿತು ಅಂತಂದರೆ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಮಾಡ್ತಾರೆ. ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಮಾಡಿದಾಗ ಹಿಂದೆಗಡೆ ಫಿಲಿಪ್ ಸ್ಟಾಲ್ಟು ಕೀಪರ್ ಇರ್ತಾರೆ. ಸೊ ಈ ಕಡೆ ವೈಡು ಹೋಗುತ್ತೆ, ಪ್ಲಸ್ ಅವ್ರು ಬೌಂಡ್ರಿ ತಳ್ತಾರೆ. ಸೊ ಆ ಒಂದು ಮಿಸ್ಟೇಕಿಂದ 100% ಬಟ್ಲರ್ಗೆ ಒಂಚೂರು ಪ್ಲಸ್ ಆಯಿತು. ಯಾಕೆಂದರೆ ನರೈನ್ ಈ ಕಡೆ ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಕೊಟ್ಟರು. ಯಾಕಂದರೆ 1 ಮ್ಯಾನ್ ಶೋ, ಈ ಕಡೆನೂ 1 ಮ್ಯಾನ್ ಶೋ, ಈ ಕಡೆನೂ 1 ಮ್ಯಾನ್ ಶೋ ಆಯಿತು. ಎರಡು ಕಡೆನೂ ಒಬ್ಬೊಬ್ಬರೇ ಆಡಿದ್ದು, ಒಬ್ಬೊಬ್ಬರೇ ಮ್ಯಾಚ್ನ ಒಂದು 220 ಸ್ಕೋರ್ನ ರೀಚ್ ಆಗೋಂಗೆ ಮಾಡಿದ್ದು. ಸೊ ಅಲ್ಲಿ ಏನಾಯಿತು ಅಂತಂದರೆ ನರೈನ್ ಅವ್ರ ಕೆಲಸ ಅವ್ರು ಮಾಡಿದ್ರು. ಪಾಪ ಅವ್ರೇನು 2 ವಿಕೆಟ್ ಮಾಡಿದ್ರು. ಏನು ಸ್ಪಿನ್ನರ್ ಹೊಡಿಲೇಬೇಕಲ್ಲ ಸರ್, T20 ಫಾರ್ಮೆಟಲ್ಲಿ ಎಂಥ ನೀವು ಪರ್ಫೆಕ್ಟ್ ಬೌಲಿಂಗೇ ಇದ್ರೂ ಹೊಡಿಲೇಬೇಕು, ಹೊಡೆದ್ರು. ಅದಾದಮೇಲೆ ಮಿಚೆಲ್ ಸ್ಟಾರ್ಕ್ ಅವರು ದುಬಾರಿ ಬೌಲರ್ಗಳು. ಸೊ ಅವರು ನಿನ್ನೆ ಕಾಸ್ಟ್ಲಿ ಆದರು ಅಂತ ನಾನು ಹೇಳ್ತೀನಿ ಸರ್. ಬಟ್ ನಿನ್ನೆ ಎಲ್ಲಿ ಮೈನಸ್ ಆಯಿತು ಅಂತೇಳಿ KKR, ಯಾಕಂದ್ರೆ 223 ಅದು ಆ ಟೀಮ್ಗೆ ಅದು ವಿನ್ನಿಂಗ್ ಮೂಮೆಂಟ್. ಸೊ ಆದ್ರೂ ಕೂಡ ಅವರು ಎಲ್ಲ ಒಂದ್ ಕಡೆ ಏನ್ ಮಾಡ್ತಿದೀವಿ ಅನ್ನೋದೇ ಅವ್ರಿಗೆ ಗೊತ್ತಾಗ್ಲಿಲ್ಲ, ಸೈಲೆಂಟ್ ಆಗಿ ಸೋತು ಹೋಗ್ಬಿಟ್ರು. ನಿಜ. ಎಲ್ಲಿ ಎಡವಿದ್ರು ಅಂದ್ರೆ ಕೊನೆಯ 6 ಓವರ್ಗಳಲ್ಲಿ ಎಡವಿದ್ರು. 15ನೇ ಓವರಿಂದಾನು ಹೇಳ್ತೀನಿ ನಾನು. ನೋಡಿ, ವರುಣ್ ಚಕ್ರವರ್ತಿ ಬರ್ತಾರೆ, 4 ಬೌಂಡ್ರಿಗಳನ್ನ ಕೊಡ್ತಾರೆ. ಮೊದಲು ಆರಂಭದಲ್ಲಿ 2 ಓವರ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು, ವಿಕೆಟ್ಸ್ನ ತೊಗೊಂಡಿದ್ರು. ಅಲ್ಲೇನು ಸ್ಟಾರ್ಟ್ ಮಾಡ್ತಾರೆ, ವಾಪಸ್ ನಿಂತಿಲ್ಲ. ರಸೆಲ್ ಬರ್ತಾರೆ, ರಸೆಲ್ಗೆ 17 ಓವರ್ ಹೊಡಿತಾರೆ. ಆಮೇಲೆ ಮಿಚೆಲ್ ಸ್ಟಾರ್ಕ್, ನಾನು ಅನ್ಕೊಂಡೆ ಇವ್ನು ಯಾಕಪ್ಪ 25 ಕೋಟಿ ತೊಗೊಂಡಿದ್ದಾರೆ ಅಂತ. ಅಂಥದ್ರಲ್ಲಿ 25 ಯುವ ಬೌಲರ್ಸ್ಗಳೇ ಬಂದ್ಬಿಡ್ತಿದ್ರು ನಿಮಗೆ. ನಿಜ ಹೇಳ್ತೀನಿ, ದ ವರ್ಸ್ಟ್ ಬೌಲಿಂಗ್ ಅಂತಂದರೆ ನನಗೆ ಈ ಸೀಸನಲ್ಲಿ ಮಿಚೆಲ್ ಸ್ಟಾರ್ಕ್ದು. ಅಂಥ ವರ್ಲ್ಡ್ ಕ್ಲಾಸ್ ಬೌಲರ್ ನಿಜವಾಗ್ಲೂ ಬೇಜಾರಾಗತ್ತಪ್ಪ ಈ ಥರ ಬೌಲಿಂಗನ್ನು ಮಾಡಿದರೆ. ನಿಮ್ಮನ್ನ ನಿಜ ಹೇಳ್ತೀನಿ, 15 ಓವರ್ ಆದಮೇಲೆ ಯಾರಾದರೂ ಒಬ್ಬ ಬೌಲರ್ ಕಂಟ್ರೋಲ್ ಮಾಡ್ತಾರೆ, ಬೂಮ್ರಾನ್ ಅಂತ ಬೌಲರ್ ಬೇಕು ಅಂಥದ್ದು ಇದ್ದಾಗ ಆ ತಂಡ ಗೆಲ್ಬೋದು. ಬಟ್ ಇಂಥ ಬೌಲಿಂಗ್ ಪಡೆ ಇದ್ದಾಗ ಖಂಡಿತವಾಗ್ಲೂ ನೀವು ಸಾಧ್ಯನೇ ಇಲ್ಲ. ಹರ್ಷಿತ್ ರಾಣಾನು ಬಂದರು, ಅವರು ಕೂಡ ಬೌಂಡ್ರಿ ಮೇಲೆ ಬೌಂಡ್ರಿಗಳನ್ನು ಕೊಟ್ಟರು. ಸುನಿಲ್ ನಾರಾಯಣ್ ಅವರು ಆ್ಯಕ್ಚುಲಿ ಸುನಿಲ್ ನಾರಾಯಣ್ ಬೌಂಡ್ರಿ ಕೊಟ್ಟರು ಕೂಡ ವಿಕೆಟ್ಸ್ ತೊಗೊಂಡ್ರು, ಬ್ಯಾಕ್ ಟು ಬ್ಯಾಕ್ ಇತ್ತು. ಬಟ್ ಕ್ಯಾಚ್ಗಳನ್ನು ಮಿಸ್ ಮಾಡಿದರು. ನಿನ್ನೆ ಹರ್ಷಿತ್ ಅವರು ಕೂಡ, ವರುಣ್ ಚಕ್ರವರ್ತಿ 2 ಕ್ಯಾಚ್ ಮಿಸ್ ಮಾಡಿದರು. ನನಗನ್ಸಿದ ಮಟ್ಟಿಗೆ ಬಾಲಿಂಗ್, ಕೊನೆಯ 5 ಓವರ್ಗಳ ಬಾಲಿಂಗು ಮತ್ತು ಆರಂಭದಲ್ಲಿ ಕಟ್ಟಿ ಹಾಕೋದಕ್ಕೆ ಏನು ಪ್ರಯತ್ನನೇ ಇರಲಿಲ್ಲ. 5 ಓವರ ಓಕೆ ಹೊಡ್ಕೊಳ್ಳಿ ಅನ್ನೋ ಥರನೇ ಇತ್ತು ಅವ್ರದ್ದು. ಆ ಲೈನ್ ಆ್ಯಂಡ್ ಲೆಂತ್ ಇರಲಿಲ್ಲ. ವೈಡ್ ಯಾರ್ಕರ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬಾಲ್ ಮಾಡ್ತಾ ಇದ್ದಿದ್ದು. ಬೌನ್ಸ್ ಬಾಲ್ಗಳನ್ನು ಟ್ರೈ ಮಾಡಲಿಲ್ಲ. ಸ್ಲೋ ಬಾಲ್ಗಳಂತೂ ಮರ್ತೇ ಹೋಗಿದ್ರು ಅವ್ರು. ಒಂದು ಸ್ಲೋ ಬಾಲ್ ಹಾಕಿಲ್ಲ ಅವರು ಕೊನೆಯ 5 ಓವರ್ಗಳಲ್ಲಿ. ಇದು ದೊಡ್ಡ ಮೈನಸ್ ಆಯಿತು. ಬಟ್ ಬಟ್ಲರ್ ಅದನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿದರು. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ಲರ್ ಒಬ್ಬರೇ ಇದ್ದಾಗ ಅದನ್ನು ಗೆಲ್ಲಿಸ್ಕೊಡ್ತಾರೆ ಕೊನೆಯ 3 ಓವರಲ್ಲೂ ಕೂಡ ಅಂತ. ನನಗನ್ಸಿದ ಮಟ್ಟಿಗೆ ಬಟ್ಲರ್ ಇಂಥ ಆಟ ಬಂದಾಗಲೇ ನೋಡೋರಿಗೆ ಒಂಥರ ಖುಷಿ. ಖಂಡಿತವಾಗ್ಲೂ ಅಗ್ರಸ್ಥಾನದಲ್ಲಿ ಇರೋದಕ್ಕೆ ಬಾರಿಸುವಾಗ ಅವರಿಗೆ ಶತಕ ಬಂದಾಗ ಏನು ಸೆಲೆಬ್ರೇಷನ್ ನೋಡಿ, ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಮಾತ್ರ ಸೆಲೆಬ್ರೇಷನ್. ಅಂದ್ರೆ ಅಲ್ಲಿ ಅವರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ನನಗೆ ವೈಯಕ್ತಿಕ ಸ್ಕೋರ್ ನನಗೆ ಮುಖ್ಯ ಅಲ್ಲ, ಆ ತಂಡ ಗೆಲ್ಲಬೇಕು ಅಂತ ಹೇಳಿ. ನೋಡಿ, ಇಂಜುರಿಯಿಂದ ಹೊರಗಡೆ ಬಂದಿದ್ದಾರೆ. ಮತ್ತೆ ಇಂಪ್ಯಾಕ್ಟ್ ಬೇರೆ ಆಡಿದ್ದಾರೆ, ಫೀಲ್ಡಿಂಗ್ ಕೂಡ ಮಾಡಿಲ್ಲ. ಒಂದ್ ಸ್ವಲ್ಪ ಇಂಜುರಿ ಇತ್ತು. ನೋಡಿ, 100 ಆದಾಗ ತಂಡ ನಾನು ಗೆದ್ದಿದ್ದೀನಿ ಓಕೆ, ಬಟ್ ತಂಡ ಗೆಲ್ಬೇಕಲ್ಲ. ಆ ತಂಡ ಗೆದ್ದ ಮೇಲೆ ಅವ್ರ ಸೆಲೆಬ್ರೇಷನು ಹಾಕು. ಮತ್ತು ಎಲ್ಲರೂ ಕೂಡ RRನವ್ರು ಬಂದು ಅವ್ರಿಗೆ ಒಂಥರ ಸೆಲ್ಯೂಟ್ ಮಾಡಿದವ್ರ ಥರ ಮಾಡಿದರು. ಅದು ಇನ್ನೂ ಗ್ರೇಟ್ ಅಂತ ಅನಿಸ್ತು ನನಗೆ. ಅಂಥ ಮ್ಯಾಚ್ಗಳನ್ನು ಕೆಲವೊಂದು ಆಟಗಾರರಿಂದ ಮಾತ್ರ ನೋಡೋದಕ್ಕೆ ನಮ್ಗೆ ಸಾಧ್ಯ ಆಗಿತ್ತು. ಗೇಲ್ನಂಥ ಆಟಗಾರರು, ಪೊಲಾರ್ಡ್ನಂಥ ಆಟಗಾರರು, ರಸೆಲ್ನಂಥ ಆಟಗಾರರು, ನಮಗೆ ವಿರಾಟ್ ಕೊಹ್ಲಿ ಅಂತ ಆಟಗಾರರು, ಬಟ್ಲರ್ನಂಥವ್ರು, ಇಂಥವ್ರು ಮಾತ್ರ ಇಂಥದ್ದನ್ನು ಮಾಡೋದಕ್ಕೆ ಸಾಧ್ಯ. ಇನ್ನು ಮುಂದಿನ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ರಿಂಕು ಸಿಂಗ್ ಅಂತ ಆಟಗಾರ ನೋಡಿ, ನಾವು ಸೋತ್ವಿ ಅನ್ನುವಂಥ ಮ್ಯಾಚನ್ನು ಕೈಗೆ ಮತ್ತೆ ವಾಪಸ್ ತಂದು ಕೊಡ್ತಾರಲ್ಲ, ಅವಾಗುವಂಥ ಖುಷಿ ನಿಜವಾಗ್ಲೂ ಬೇರೆ ಕಡೆ ಆಗೋದೇ ಇಲ್ಲ. ನಿನ್ನೆ ಚಹಲ್ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆದ್ರು. ಫಸ್ಟ್ ಟೈಮ್ ಅನ್ಸುತ್ತೆ ಅವರು 50+ ಕೊಟ್ಟಿರೋದು. ಚಹಲ್ ಮತ್ತೆ ಅಶ್ವಿನ್ ಅವರು ಕೂಡ ಹಂಗಂದ್ರೆ ಸುನಿಲ್ ನಾರಾಯಣ್ಗೆ ಯಾವ ರೀತಿಯಾಗಿ ಬೌಲ್ ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಸರಿಯಾಗಿ ಅದನ್ನ ತರಾಟೆಗೆ ತೆಗೆದುಕೊಂಡ್ರು. ಬಟ್ 1 ವಿಕೆಟ್ ಕೂಡ ಪಡೆದುಕೊಂಡಿದ್ದಾರೆ. ಬಟ್ ಬೌಲಿಂಗ್ ಚೆನ್ನಾಗಿದ್ರು ಕೂಡ, ಅಂದ್ರೆ 220 ರನ್ ಕೊಟ್ಟರು ರಾಜಸ್ಥಾನ. ಸೊ ಏನೆಲ್ಲ ಚೇಂಜಸ್ ಇರಬೇಕಾಗಿತ್ತು, ಒಂದು ಕಡಿಮೆ ಮೊತ್ತಕ್ಕೆ ಕೊಡಬೇಕು ಅನ್ನೋ. ಒಂದ್ ವೇಳೆ ಅಲ್ಲಿ ಬಟ್ಲರ್ ಏನಾದ್ರು ವಿಕೆಟ್ ಹೋಯ್ತಂದ್ರೆ ಮ್ಯಾಚ್ ಹೋಗ್ತಾ ಇತ್ತು. ಅಂಡ್ KKR ನಿನ್ನೆ ಏನ್ ಮೈನಸ್ ಅಂತ ಹೇಳ್ಬೋದು ಅಂತಂದ್ರೆ, ಹೇಳ್ತಾ ಇದ್ರಿ ಬೌಲಿಂಗ್ ಪ್ರಾಬ್ಲಮ್ ಅಂತ ಹೇಳಿ. ಲಾಸ್ಟ್ ಆಯ್ತು ಮ್ಯಾಚ್ ಇನ್ನೇನ್ ಮುಗಿಯುತ್ತೆ ಅನ್ನೋ ಟೈಮ್ಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹಿಂಗೆ ಹೆಂಗ್ ಬೇಕಂಗೋ ಬಾಲ್ ಹಾಕಿದ್ರೆ
ಮುಗಿಯುತ್ತೆ ಮ್ಯಾಚ್ ಅಂತೇಳಿ ಆ ರೀತಿ ಈಸಿಯಾಗಿ ತಗೊಂಡು ಬಾಲ್ ಹೆಂಗ್ ಬೇಕಂಗೆ ಹಾಕ್ತಾರೆ. ಅದನ್ನ ಈ ಕಡೆ ಟೀಮ್ನವರು ಅಡ್ವಾಂಟೇಜ್ ಆಗಿ ತಗೊಂಡ್ರು ಅಂತಂದ್ರೆ ನಿನ್ನೆ ಮ್ಯಾಚೇ ಅದಕ್ಕೆ ಆನ್ಸರ್ ಅಂತ ಹೇಳ್ಬೋದು. ಚೆನ್ನಾಗಿ ನಿಂತ್ಕೊಂಡು ಬಾರಿಸಿ ಗೆದ್ರು. ಸೊ ಬೌಲಿಂಗ್ನ ಈ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಬಾರ್ದು, ಹೆಂಗ್ ಬೇಕಂಗೆ ಈಸಿಯಾಗಿ ತಗೊಂಡು ಇದು ಮಾಡಿದ್ರೆ ಇಂಥವ್ರು ಇರ್ತಾರೆ, ನಿಂತ್ಕೊಂಡು ಆಟ ಆಡಿ ಗೇಮ್ ಮುಗಿಸೋರು ಇರ್ತಾರೆ ಅನ್ನೋ ತೋರಿಸ್ಕೊಟ್ಟಿದ್ದಾರೆ ನಿನ್ನೆ. ಮಂಜು, ನಿನ್ನೆ ಮತ್ತೆ ಫೇಲ್ ಆದ್ರು SSV ಜೈಸ್ವಾಲ್ ಅವರು, ಮತ್ತೆ ಅವ್ರ ಕಡೆಯಿಂದ ರನ್ ಬರ್ತಾ ಇಲ್ಲ. ಬಟ್ ಕಷ್ಟ ಇದೆ ಅಂತ ಅನ್ಸುತ್ತೆ ಮುಂದೆ ಅವರಿಗೆ ವರ್ಲ್ಡ್ ಕಪ್. ಹೌದೌದು, ಅದು ಫ್ಯೂಚರ್ ಯೋಚನೆ ಮಾಡಿದ್ರೆ ಅದು ಕಷ್ಟನೇ ಸರ್. ಆದ್ರೂ ಫೀಲ್ಡಿಂಗ್ ಅಂತ ಬಂದಾಗ ಒಳ್ಳೆ ಫೀಲ್ಡಿಂಗ್ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದಾರೆ ಟೀಮ್ಗೆ ಆಗಲಿ. ಸೊ ಮ್ಯಾನೇಜ್ಮೆಂಟ್ ಒಟ್ಟು ಏನು ಅಂತಂದರೆ ಜೈಸ್ವಾಲ್ದು ಒಂದು ಕಡೆ ಆಯಿತು ಅಂದರೆ ಈ ಕಡೆ ಜೈಸ್ವಾಲ್ದು ಬ್ಯಾಟಿಂಗ್ ಲೈನಪ್ ಅದು ಯಾವಾಗ ಬೇಕಾದ್ರೂ ರೈಸ್ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಬಟ್ಲರ್ ಬಂದಿದ್ದಾರೆ ಫಾರ್ಮಿಂಗ್ ಅಂತಂದರೆ 100% ಅವ್ರು ಬಂದೇ ಬರ್ತಾರೆ. ಅವ್ರನ್ನ ಯಾಕೆ ಕೂರಿಸ್ತಾ ಇಲ್ಲ ಜೈಸ್ವಾಲ್ ಅಂತಂದರೆ ಅವ್ರಿಗೆ ಗೊತ್ತು ನೆಟ್ಸಲ್ಲಿ ಚೆನ್ನಾಗಿ ಆಡ್ತಾರೆ, ಇದು ಟೀಮಲ್ಲಿ ಚೆನ್ನಾಗಿ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಿಲ್ಲ ಅಂತ. ನನಗೆ ನಿನ್ನೆ ರಿಯಾನ್ ಪರ್ಗ್ ಆಟಿಟ್ಯೂಡ್ ಇಷ್ಟ ಆಯ್ತಪ್ಪ, ಹೆಂಗ್ ತಗೊಂಡ್ರು ಬಂದ್ರು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಅಲ್ಲಿಂದ ಇನ್ನೊಂದು 5 ಓವರ್ ಇದ್ದಿದ್ರೆ ಬೇಗ ಮುಗಿಸ್ತಿದ್ರು. ಆಕ್ಚುಲಿ ಅಲ್ಲಿಂದ ಗೇಮ್ ಟರ್ನ್ ಆಗಿದ್ದದು. ಅದಕ್ಕಿಂತ ಮುಂಚೆ ಆಗಲ್ಲ ಅನ್ನೋದು ಅವ್ರ ತಲೆಯಲ್ಲೂ ಇತ್ತು. ಬಟ್ ಪರಾಗ್ ಬಂದು ಏನು ಬ್ಯಾಕ್ ಟು ಬ್ಯಾಕ್ 4 ಬೌಂಡ್ರಿ 6 ಎಲ್ಲವೂ ಬಂತಲ್ಲ, ಅಲ್ಲಿ ಅನಿಸ್ತು ಓಕೆ ಇನ್ನೂ ಒಂದು ಸ್ವಲ್ಪ ಇಂಥ 4-5 ಬೌಂಡ್ರಿ ಬಂದ್ರೆ ಮ್ಯಾಚ್ ಕೈಲಿ ಬರ್ಬೋದು ಅಂತ ಹೇಳಿ. ಮತ್ತೆ ರೋಮನ್ ಪವೆಲ್ ಬಂದು ಅದನ್ನೇ ಮಾಡಿದ್ರು. ಅಲ್ಲಿ ಪರಾಗ್ ಒಂದು ಒಳ್ಳೆ ಟಚ್ 4 ಬೌಂಡ್ರಿ 2 6 ಹೊಡೆದ ತಕ್ಷಣ ಟಚ್ ಅಂತೂ ಚೆನ್ನಾಗಿತ್ತು. ಬಟ್ ಅಕಸ್ಮಾತ್ ವಿಕೆಟ್ನ ಹೋದ್ರು. ಬಟ್ ಪವೆಲ್ ಬಂದು ಅದನ್ನ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಟ್ರು. ಬಟ್ ಅಲ್ಲಿ ಅನಿಸಿದ್ದು ಬಟ್ಲರ್ ನಾನು ಹೊಡಿಬಹುದು ಅಂತ ಹೇಳಿ ಅವಾಗ ಅದನ್ನ ಕೈಗೆ ತಗೊಂಡ್ರು. ಜೈಸ್ವಾಲ್ ಬಗ್ಗೆ ಹೇಳ್ತಾ ಇದ್ರಿ, ಖಂಡಿತ ಈಗಿರುವಂತಹ ಬೆಂಚ್ ಕಾಯ್ತಾ ಇರುವಂತಹ ಯುವಕರನ್ನ ನೋಡಿ. ರಘುವಂಶಿ ಎಷ್ಟು ಚೆನ್ನಾಗಿ ಆಡಿದ್ರು, ನಿನ್ನೆನೆ ತುಂಬಾ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸ್ಟೇಟ್ ಬ್ಯಾಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಕೊಹ್ಲಿ ನೋಡಿ ಓಪನಿಂಗ್ ಸ್ಲಾಟ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಕೊಹ್ಲಿ ಓಪನಿಂಗ್ ಸ್ಲಾಟ್ ನಲ್ಲಿ ಸಿಕ್ಕರೆ ನಿಮಗೆ ಗಿಲ್ಲು ಆಗಲ್ಲ, ಆಮೇಲೆ ಜೈಸ್ವಾಲ್ ಆಗಲ್ಲ. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಜೈಸ್ವಾಲ್ ಕಮ್ ಬ್ಯಾಕ್ ಆಗ್ಲೇಬೇಕು. ಇನ್ನೂ ಟೈಮ್ ಇದೆ, ಇಲ್ಲ ಅನ್ನಲ್ಲ. ಜೈಸ್ವಾಲ್ ಕಮ್ ಬ್ಯಾಕ್ ಆಗಲಿಲ್ಲ ಅಂದರೆ ನೀವು ವರ್ಲ್ಡ್ ಕಪ್ ಮರ್ತ್ಬಿಡಿ, ನೀವು ಆಯ್ಕೆ ಆಗಲ್ಲ. ಬಟ್ ಜೈಸ್ವಾಲ್ ಮೇಲೆ ಏನಕ್ಕೆ ನಂಬಿಕೆ ಅಂದರೆ ನೋಡಿ, ಇಂಗ್ಲೆಂಡ್ ಸರಣಿ ಮೇಲೆ ತುಂಬ ಚೆನ್ನಾಗಿ ಆಡಿದ್ರು, ಆಸ್ಟ್ರೇಲಿಯಾ ಜೊತೆ ತುಂಬ ಚೆನ್ನಾಗಿ ಆಡಿದ್ರು, ವೆಸ್ಟ್ ಇಂಡೀಸ್ ಜೊತೆ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಯಾಕೆ IPL ಬಂದ ತಕ್ಷಣ ಮಂಕ್ ಆದರೂ ನನಗೆ ಗೊತ್ತಿಲ್ಲ. ಬಟ್ ಇನ್ನೂ ಟೈಮ್ ಇದೆ. ಜೈಸ್ವಾಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನಮಗೆ ಬೇಕೇ ಬೇಕು. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಯಿತು ಅಂತಂದರೆ ರೋಹಿತ್ ಮತ್ತು ಜೈಸ್ವಾಲ್ದು ಒಂದು ಒಳ್ಳೆ ಆರಂಭ ಸಿಗುತ್ತೆ. ಕೊಹ್ಲಿ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಮಧ್ಯಮ ಕ್ರಮಕ್ಕೆ ಸ್ಟ್ರಾಂಗ್ ಆಗುತ್ತೆ. ಫಿನಿಶಿಂಗ್ ರಿಂಕು ಸಿಂಗನ್ ಅಂತ ಆಟಗಾರರು ಏನಾದರೂ ಸಿಕ್ಕರೆ ವರ್ಲ್ಡ್ ಕಪ್ ನಮ್ದಾಗುತ್ತೆ. ನನಗನ್ಸಿದ ಮಟ್ಟಿಗೆ ಜೈಸ್ವಾಲ್ ಕಮ್ ಬ್ಯಾಕ್ ತುಂಬ ಆಗತ್ತೆ ಇದೆ.